ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. GPSTR ಮತ್ತೆ PSTR ನೇಮಕಾತಿ ಕುರಿತು ಬಿಗ್ ಅಪ್ಡೇಟ್. ಎಲ್ಲ ಮಾಹಿತಿಗಳು ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗಿದೆ. HSTR ರಿಲೀಸ್ ಆದ ನಂತರ GPSTR PSTR ಎಲಿಜಿಬಿಲಿಟಿ ಯಾವ ರೀತಿ ಅಂಕಗಳ ಪರಿಗಣನೆ ಎಲ್ಲ ಮಾಹಿತಿಗಳನ್ನ ರಿವೀಲ್ ಕೂಡ ಮಾಡಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. GPSTR ನಿಮಗೆ ಗೊತ್ತಿರೋಗೆ ನೇಮಕಾತಿಯಲ್ಲಿ CET ಶೇಕಡ 70% ಕನ್ಸಿಡರ್ ಕೂಡ ಮಾಡ್ತಾರೆ. ನಂತರ TET CTET 20% ಕನ್ಸಿಡರ್ ಕೂಡ ಮಾಡ್ತಾರೆ. ಡಿಗ್ರಿ 8% ಕನ್ಸಿಡರ್ ಕೂಡ ಮಾಡ್ತಾರೆ. BET 8% ಕನ್ಸಿಡರ್ ಕೂಡ ಮಾಡ್ತಾರೆ. ಇದ್ರೆ ನಿಮಗೆ ನೇಮಕಾತಿ ಆಗುತ್ತೆ. ಮುಂಬರುವ ಹುದ್ದೆಗಳು ನಿಮಗೆ PSTR ಸಂಖ್ಯೆ ಕಡಿಮೆ ಇರುತ್ತೆ. ಬಹುತೇಕ GPSTR ಮತ್ತು HSTR ಜಾಸ್ತಿ ಇರೋ ಕಾರಣ ಇಲ್ಲಿ ನಿಮಗೆ ವೆರಿ ವೆಲ್ಫುಲ್ ಆಗಿರುತ್ತೆ. CET 70%, TET CET 20%, ಡಿಗ್ರಿ 8%, BET 2% ಇರುತ್ತೆ ನಿಮಗೆ, ಯಾರೆಲ್ಲ ಆಕಾಂಕ್ಷಿಗಳು ಇದ್ದೀರಾ. ನಂತರ PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ CET 70% ಕೂಡ ಇರುತ್ತೆ. TET CET 20% ಕೂಡ ಇರುತ್ತೆ. PUC 12th 8% ಕೂಡ ಇರುತ್ತೆ. DID 2% ಕೂಡ ಇರುತ್ತೆ. ಗ್ಯಾಪ್ ನೋಡ್ಕೊಂಡು 100% ಕೂಡ ಆಗಿರುತ್ತೆ ನೇಮಕಾತಿಯಲ್ಲಿ. ಇದು ಮೇನ್ ಥಿಂಗು. ಇನ್ನೇನು ನೇಮಕಾತಿ ಏನಾಗುತ್ತೆ ಅದನ್ನು ಶೀಘ್ರದಲ್ಲೇ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಿಮಗೆ ಪೆಂಡಿಂಗ್ ಇದೆ ನೇಮಕಾತಿ ಪ್ರಕ್ರಿಯೆ. ಯಾಕೆ ಅಂದರೆ ತಾತ್ಕಾಲಿಕವಾಗಿ ನಿಮಗೆ ನೇಮಕಾತಿ ಪ್ರಕ್ರಿಯೆಯನ್ನ ಸ್ಥಗಿತ ಮಾಡಿದ್ರು. ಈಗ ನಿಮಗೆ ಎಲ್ಲಾ ರೀತಿ ತೊಂದರೆ ಏನಿತ್ತು ಅಂತ ಗೊತ್ತಿದೆ. ನಮಗೆ ನೇಮಕಾತಿ ಇನ್ನು ಶುರು ಆಗುತ್ತೆ. ಎಲ್ಲ ಇದ್ದ ಬಗ್ನ ಕೂಡ ನಿವಾರಣೆ ಕೂಡ ಆಗಿದೆ. ಇನ್ನು ನೇಮಕಾತಿ ಪ್ರಕ್ರಿಯೆಯನ್ನು ಕಾಲ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಇದ್ರದ್ದು ಘೋಷಣೆ ಕೂಡ ಮಾಡಿದೆ. HSTC ಅಂಡ್ ರೂಲ್ಸ್ ಬರಬೇಕಾಗುತ್ತೆ. ಇನ್ನು ನಮಗೆ ಜುಲೈ ತಿಂಗಳ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ನೋಟಿಫಿಕೇಶನ್ ಆದರೆ ತಯಾರಿ ಮಾಡ್ಕೊಳ್ಳಿ. ಒಂದು ಗ್ರೇಟ್ ಚಾನ್ಸ್ ಕೂಡ ಇರುತ್ತೆ. ಬಟ್ PSTR ಹುದ್ದೆಗಳ ಸಂಖ್ಯೆ ಕಡಿಮೆ ಇದ್ದಾರೆ. GPSTR HSTR ಅವರಿಗೆ ಬಿಗ್ ಗ್ರೇಟ್ ಚಾನ್ಸ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.